ಜೈ ಹಿಂದ್. ಮೊನ್ನೆ ರಾಜ್ಯ ಸರ್ಕಾರ ಏನು ಮಾಡ್ತು? ಕೇಂದ್ರ ಸರ್ಕಾರನ ಹಣಿಯೋದಕ್ಕೋಸ್ಕರ ರಾಜ್ಯಪಾಲರನ್ನು ಬಳಸ್ಕೊಂತು. ಯಾವ ರೀತಿ ಅಂತಂದರೆ, ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಚಾಲನೆ ಕೊಡಬೇಕಾಗುತ್ತೆ. ಅಂದರೆ ಜಂಟಿ ಭಾಷಣ ಮಾಡಬೇಕಾದ್ರೆ ಅದರಲ್ಲಿ ಕೇಂದ್ರ ಸರ್ಕಾರ ಏನು ಮನ್ರೇಗಾನ ಹೆಸರು ಬದಲಾವಣೆ ಮಾಡಿದೆಯೋ ಆ ಮನ್ರೇಗಾ ಹೆಸರು ಬದಲಾವಣೆ ಮಾಡಿರೋದನ್ನು ಸಹಿಸೋಳಕ್ಕಾಗದೇ ಇರೋ ರಾಜ್ಯ ಸರ್ಕಾರ ಅದನ್ನು ಎಲ್ಲನೂ ಕೇಂದ್ರ ಸರ್ಕಾರಕ್ಕೆ ಹಣಿಬೇಕು ಅಂತ ತನ್ನ ಒಂದು ಭಾಷಣದ ಡ್ರಾಫ್ಟ್ನಲ್ಲಿ ತೋರಿಸಿರುತ್ತೆ. ಸೊ ಅಲ್ಲಿಗೆ ರಾಜ್ಯಪಾಲರನ್ನು ಅವರು ಕೇಳ್ತಾರೆ, ಇದನ್ನು ಓದಿ ನೀವು ಅಂತ. ಅವರು ನಾವು ಓದಲ್ಲ ಅಂತ ಹೇಳ್ತಾರೆ. ಮೊದಲು ಹಾಗೂ ಎರಡನೇ ಲೈನ್ ಓದಿಬಿಟ್ಟು ನಾನು ಪೂರ್ಣ ಓದಿದ್ದೀನಿ ಅಂತ ಅಂದ್ಕೊಳ್ಳಿ ಅಂತ ರಾಜ್ಯಪಾಲರು ಅಲ್ಲಿಂದ ನಿರ್ಗಮಿಸಿದಾಗ ದಿಕ್ಕು ಕಾಣದೇ ಇರೋ ರಾಜ್ಯ ಸರ್ಕಾರ ತನ್ನ ವರಸೆನ ಬದಲಾವಣೆ ಮಾಡಿಬಿಟ್ಟು ಕೆಲವೊಂದಿಷ್ಟು ಪತ್ರಿಕೆಗಳಿಗೆ ಒಂದು ಜಾಹೀರಾತನ್ನು ಕೊಡುತ್ತೆ. ಏನು ಜಾಹೀರಾತು ಅಂತಂದರೆ, ಮನ್ರೇಗಾನ ಹೆಸರು ಬದಲಾವಣೆ ಮಾಡಿದ್ರಲ್ಲ ನೀವು ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ಹಣಿಯೋ ಪ್ರಯತ್ನ ರಾಜ್ಯ ಸರ್ಕಾರದ ಆಗಿತ್ತು. ಆದರೆ ಆ ವಿರೋಧಿಸೋ ಒಂದು ಭರದಲ್ಲಿ ಸಂವಿಧಾನಾತ್ಮಕವಾದ ರಾಜ್ಯಪಾಲರನ್ನು ಬಳಸೋದು ತಪ್ಪು ಅನ್ನೋದು ಇಲ್ಲಿನ ಅಭಿಪ್ರಾಯ. ಅದು ಆದಮೇಲೆ ರಾಜ್ಯ ಸರ್ಕಾರ ನೆಕ್ಸ್ಟ್ ಏನು ಮಾಡ್ತು? ಸರಿ, ಹಾಗಾದರೆ ನಾವು ಕೇಂದ್ರ ಸರ್ಕಾರಕ್ಕೆ ಹಣಿಬೇಕಾಗತ್ತಲ್ಲ ಅನ್ನೋದನ್ನು ಕೆಲವೊಂದಿಷ್ಟು ಪತ್ರಿಕೆಗಳಿಗೆ ಜಾಹೀರಾತು ಕೊಡುತ್ತೆ. ಏನು ಜಾಹೀರಾತು ಕೊಡುತ್ತಂದರೆ, ಮನ್ರೇಗಾ ಹೆಸರನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ ಅಂತ ಹೇಳುತ್ತೆ. ಅದರ ಒಂದು ಎರಡನೆಯ ಒಂದು ಪತ್ರಿಕಾ ಜಾಹೀರಾತು ಇದು ಎರಡನೆಯದ್ದು. ಇದೇ ರೀತಿ ಮೊದಲೇದ್ದು ಒಂದು ಜಾಹೀರಾತು ಬಂದಿತ್ತು. ಆ ಜಾಹೀರಾತಲ್ಲಿ ಕೇಂದ್ರ ಸರ್ಕಾರನ ಟೀಕಿಸೋ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಿತ್ತು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಹಣಿಬಹುದು, ಅದರ ನಿರ್ಣಯಗಳು ಒಪ್ಪದೇನೂ ಇರಬಹುದು. ಆದರೆ ಮನ್ರೇಗಾ ಹೆಸರು ಬದಲಾವಣೆ ಮಾಡಿರೋದು ಈಗಾಗಲೇ ಅದು ಕಾನೂನು ಆಗಿರೋದಕ್ಕೋಸ್ಕರ ಕಾನೂನನ್ನು ಕಾನೂನು ರೀತಿಯೇ ಎದುರಿಸಬೇಕಾಗುತ್ತೆ ರಾಜ್ಯ ಸರ್ಕಾರ. ಅದೇ ರೀತಿ ಬೇರೆ ದಾರಿಗಳನ್ನು ಕಂಡ್ಕೋಬೇಕು ರಾಜ್ಯ ಸರ್ಕಾರ ರಾಜಕೀಯವಾಗಿ. ಆದರೆ ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರನ್ನು ಬಳಸಬಾರ್ದಾಗಿತ್ತು. ಅದು ಆದ ಮೇಲೆ ಏನು ಪತ್ರಿಕಾ ಒಂದು ಜಾಹೀರಾತದ ಬಗ್ಗೆ ನಾನು ಹೇಳ್ತಾ ಇದ್ದೀನೋ, ಈ ಪತ್ರಿಕಾ ಜಾಹೀರಾತಿಗೆ ಪೂರ್ಣ ಪೇಜು ಫುಲ್ ಪೇಜ್ ಕೊಟ್ಟಿದ್ದಾರೆ ಇವರು. ಈ ಪೂರ್ಣ ಪೇಜು ಕೇವಲ ಒಂದೇ ಪತ್ರಿಕೆ ತೋರಿಸ್ತಾ ಇದ್ದೀನಿ. ಎಷ್ಟು ಪತ್ರಿಕೆ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಹಣಕಾಸು ಎಷ್ಟು ಖರ್ಚಾಗಿರ್ಬೋದು? ಇದು ಸಾರ್ವಜನಿಕರ ತೆರಿಗೆಯ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಟೀಕಿಸೋದಕ್ಕೆ ಬರುವುದಿಲ್ಲ. ರಾಜ್ಯದ ತೆರಿಗೆ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಟೀಕಿಸೋಕೆ ಬರೋದಿಲ್ಲ. ಇಲ್ಲಿ ಇನ್ನೊಂದು ಕೂಡ ನಿದರ್ಶನನ ಅರ್ಥ ಮಾಡ್ಕೋಬಹುದು. ಮಾನ್ಯ ಶಿವರಾಜ್ ತಂಗಡಗಿಯವರು ಅಥವಾ ಇದೇ ಕೊಪ್ಪಳದ ಸಂಸದರು, ಶಾಸಕರು ಸೋಮಣ್ಣ ಅಂದರೆ ರೈಲ್ವೆ ರಾಜ್ಯ ಖಾತೆ ಸಚಿವರು ಸೋಮಣ್ಣ ಅವರಿಗೆ ತರಾಟೆಗೆ ತಗೊಂಡಿರೋ ಉದಾಹರಣೆ ಇನ್ನೂ ಹಚ್ಚಹಸಿರಾಗೇ ಇದೆ. ರಾಜ್ಯದಿಂದ ನಾವು ಕೂಡ ಕೇಂದ್ರಕ್ಕೆ ತೆರಿಗೆ ಕೊಡ್ತಾ ಇದ್ದೀವಿ, ಹ್ಯಾಸ್ ಪರ್ ಪ್ರೋಟೋಕಾಲ್ ನಮ್ಮನ್ನು ಯಾಕೆ ಕರೆದಿಲ್ಲ ಅಂತ ಹೇಳಬೇಕಾದ್ರೆ ಇದೇ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ತೆರಿಗೆ ಹೋಗ್ತಾ ಇದೆ ಸುಮಾರು 40% ಅಂದಾಗ ಈ ತೆರಿಗೆ ಯಾರದು ಅನ್ನೋ ಪ್ರಶ್ನೆ ಬರುತ್ತೆ. ರಾಜ್ಯ ಸರ್ಕಾರದಲ್ಲ ತೆರಿಗೆ, ಇದು ಜನಸಾಮಾನ್ಯರ ತೆರಿಗೆ ಇದ್ದಾಗ ಈ ರೀತಿ ಜಾಹೀರಾತು ಕೊಡೋದು ರಾಜ್ಯ ಸರ್ಕಾರ ಕೂಡ ತಪ್ಪು. ಮೊದಲನೆಯ ಜಾಹೀರಾತಿನಲ್ಲಿ ಕೇಂದ್ರ ಸರ್ಕಾರವನ್ನು ನೇರವಾಗಿ ದೂಷಣೋ ಕೆಲಸ ಮಾಡಿದರೆ ಅದು ಆದ ನಂತರ ರಾಜ್ಯ BJP ನಾಯಕರು ಅದನ್ನು ಟೀಕಿಸಿದ್ದಕ್ಕೋಸ್ಕರ ಈಗ ಸಾಫ್ಟಾಗಿ ಅಂದರೆ ಒಂದು ವಿನಯಪೂರ್ವಕವಾಗಿ ಈ ಒಂದು ಜಾಹೀರಾತು ಕೊಟ್ಟಿದ್ದಾರೆ. ಎಷ್ಟು ಸಾವಿರ ಇದು ಖರ್ಚಾಗಿದೆಯೋ ಗೊತ್ತಿಲ್ಲ, ಆದರೆ ಖರ್ಚಾಗಿರೋ ಒಂದೊಂದು ರೂಪಾಯಿ ಕೂಡ ಕರ್ನಾಟಕ ರಾಜ್ಯದ್ದು, ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಅಂದರೆ ತೆರಿಗೆ ಹಣ ಅಂತ ಹೇಳಬೇಕಾಗಿತ್ತು. ಧನ್ಯವಾದ.